ಹಾಯ್ ನಮಸ್ತೆ ಎಲ್ಲರಿಗೂ. ಇವತ್ತು ನೋಡಿ ನಾನು ಪ್ರದೋಷ ವ್ರತದ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ. ಈ ಪ್ರದೋಷ ವ್ರತವು ಶಿವ ಪಾರ್ವತಿಯರ ವ್ರತವಾಗಿರ್ತದೆ. ಶಿವ ಮತ್ತು ಪಾರ್ವತಿಯ ಆಶೀರ್ವಾದ ಅನುಗ್ರಹಕ್ಕೆ ಈ ವ್ರತವನ್ನು ಆಚರಿಸಿಕೊಳ್ಳಬಹುದಾಗಿದೆ. ಈ ವ್ರತವು ಹುಣ್ಣಿಮೆ ಮತ್ತು ಅಮಾವಾಸ್ಯೆಯಾದ 13ನೇ ದಿನಕ್ಕೆ ಬರುತ್ತದೆ. ಅಂದರೆ ಪಾಡ್ಯ, ಬಿದಿಗೆ, ತದಿಗೆ ಅಂತೀವಲ್ವಾ, ಆ ಥರ ತ್ರಯೋದಶಿ ದಿನ ಬರುತ್ತದೆ ನೋಡಿ. ಈ ತ್ರಯೋದಶಿ ದಿನ ಸಂಜೆ 5:30ರಿಂದ 6:30ಕ್ಕೆ ಶಿವನನ್ನು ಪೂಜೆ ಅರ್ಚನೆ ಮಾಡಿಕೊಳ್ಳೋದ್ರಿಂದ ನಮ್ಮ ಎಲ್ಲ ಸಕಲ ಇಷ್ಟಾರ್ಥಗಳು ಈಡೇರುತ್ತವೆ ಎಂದು ಹೇಳಲಾಗಿದೆ ನೋಡಿ. ಈ ವ್ರತವು ಬೆಳಗ್ಗೆ ಸೂರ್ಯೋದಯದಿಂದ ಹಿಡಿದು ಸಂಜೆ ಸೂರ್ಯಾಸ್ತದವರೆಗೂ ಉಪವಾಸವಿದ್ದು ಈ ವ್ರತ ಮಾಡಿಕೊಳ್ಳಬೇಕಾಗುತ್ತದೆ. ಇದು 16 ಸೋಮವಾರದ ಥರನೇ, ಆದರೆ ಸ್ವಲ್ಪ ಅಷ್ಟೊಂದು ಕಷ್ಟ ಇಲ್ಲ, ಕಠಿಣವಾದ ವ್ರತ ಅಲ್ಲ ಇದು. ಸ್ವಲ್ಪ ನಾವು ಅಂದರೆ ಶಿವನ ಪೂಜೆ ಆದ ನಂತರ ಊಟ ತಿಂಡಿ ಎಲ್ಲ ಮಾಡಿಕೊಳ್ಳಬಹುದಾಗಿದೆ. ಆದರೆ ಸೋಮವಾರ ವ್ರತದಲ್ಲಿ ಆ ಥರ ಊಟ ತಿಂಡಿ ಏನು ಮಾಡೋ ಹಾಗಿಲ್ಲ, ಬರೀ ಶಿವನ ಪ್ರಸಾದವಷ್ಟೇ, ಸೋಮವಾರ ವ್ರತದ ಪ್ರಸಾದವಷ್ಟೇ ತಿಂದು ಇರ್ತೀವಲ್ವ. ಆದರೆ ಈ ವ್ರತದಲ್ಲಿ ಶಿವನ ಪೂಜೆ ಪುನಸ್ಕಾರ ಎಲ್ಲ ಮುಗಿದ ನಂತರ ನಮಗೆ ಬೇಕಾದ ಅಡಿಗೆ ತಿಂಡಿ ಏನಾದರೂ ಮಾಡ್ಕೊಂಡು ತಿನ್ನಬಹುದಾಗಿದೆ. ಮತ್ತು ಈ ವ್ರತವನ್ನು ಬೇರೆಯವರಿಗೋಸ್ಕರನೂ ಕೂಡ ಮಾಡಿಕೊಳ್ಳಬಹುದಾಗಿದೆ. ಅಂದರೆ ಕೆಲವೊಬ್ಬರು ತುಂಬ ನರಳ್ತಾ ಇರ್ತಾರಲ್ವ ಕಾಯಿಲೆಗಳಾಗಿ, ಅವರ ಪರವಾಗಿ ಕೂಡ ನಾವು ಕೂಡ ಮಾಡಿಕೊಳ್ಳಬಹುದಾಗಿದೆ. ಅಂತಹ ವಿಶಿಷ್ಟವಾದ ವ್ರತವಾಗಿದೆ ಇದು. ಭಕ್ತಿಯಿಂದ, ಶ್ರದ್ಧೆಯಿಂದ, ಹೃದಯದಿಂದ, ಮನಸ್ಸಿನಿಂದ ಮಾಡೋದ್ರಿಂದ ಇಷ್ಟಾರ್ಥಗಳು ಲಭಿಸುತ್ತವೆ ಎಂದು ಹೇಳಲಾಗಿದೆ ನೋಡಿ. ಅಂದರೆ ಇದು ವಾರಗಳಿಗೆ ಅನುಗುಣವಾಗಿ ಪ್ರದೋಷ ವ್ರತವು ಬಂದಿರುತ್ತದೆ. ಅಂದರೆ ಭಾನುವಾರ ಬಂದರೆ ಭಾನು ಪ್ರದೋಷ, ಸೋಮವಾರ ಬಂದರೆ ಸೋಮ ಪ್ರದೋಷ ಎಂದು ಹೀಗೆ ಕರೆಯಲಾಗಿರ್ತದೆ. ಅಂದರೆ 7 ದಿನಗಳಿಗೆ, ಒಂದು ವಾರಕ್ಕೆ 7 ದಿನ ಅಲ್ವಾ, ಆ ಥರ 7 ದಿನಕ್ಕೆ ಅನುಗುಣವಾಗಿ ಪ್ರದೋಷಗಳು ಬರುತ್ತವೆ. ಅಂದರೆ ತಿಂಗಳಿಗೆ 2 ಬಾರಿ ಬರುತ್ತದೆ. ಅಂತಹ 2 ಬಾರಿ ಬಂದಿರುವುದನ್ನು ಕೂಡ ಮಾಡಿಕೊಳ್ಳಬಹುದು. ಅಥವಾ ನಮಗೆ ಯಾವ ಯಾವ ವಾರ ಬಂದಿರುತ್ತದೋ ಅವುಗಳನ್ನು ಮಾತ್ರ ಆಚರಿಸಿಕೊಳ್ಳಬಹುದಾಗಿದೆ. ತುಂಬ ಉತ್ತಮವಾದ ವ್ರತವನ್ನು ಬೇಕಾದರೆ ಆಚರಿಸಿಕೊಳ್ಳಿ, ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಿ. ಮೊದಲನೆಯದಾಗಿ ರವಿ ಪ್ರದೋಷ ಅಂತ ನೋಡೋಣ ಬನ್ನಿ. ಈ ರವಿ ಪ್ರದೋಷವು ಮನುಷ್ಯನ ಅಂದರೆ ವ್ಯಕ್ತಿಯ ಆರೋಗ್ಯ ಮತ್ತು ಆಯಸ್ಸಿಗೆ ಅನುಗುಣವಾಗಿ ಬಂದಿರುತ್ತದೆ. ಅಂತಹ ವ್ರತವನ್ನು ಪಾಲಿಸುವುದರಿಂದ ಸೂರ್ಯ ಪ್ರದೋಷ ಅಂತಾರಲ್ವ, ರವಿ ಪ್ರದೋಷ ಮತ್ತು ರವಿ ಮತ್ತು ಶಿವನ ಇಬ್ಬರ ಆಶೀರ್ವಾದ ಅನುಗ್ರಹ ಉಂಟಾಗುತ್ತದೆ. ಸೋಮ ಪ್ರದೋಷ ಅಂದರೆ ಚಂದ್ರನಿಗೆ ಸಂಬಂಧಪಟ್ಟ ಒಂದು ಮನಸ್ಸಿಗೆ ಶಾಂತಿ, ನೆಮ್ಮದಿ, ಒಟ್ಟು ಸುಖ ಸಮೃದ್ಧಿಗೋಸ್ಕರ ಈ ವ್ರತವನ್ನು ಆಚರಿಸಿಕೊಳ್ಳಬಹುದಾಗಿದೆ. ಯಾರೇ ಆಗಿದ್ರೂ ಮನಸ್ಸಿಗೆ ನೆಮ್ಮದಿ ಇಲ್ಲ, ಎಲ್ಲದೂ ಇದೆ ಅಂತ ಇರ್ತಾರಲ್ವ, ಅಂಥವರು ಕೂಡ ಈ ಸೋಮವಾರ ಪ್ರದೋಷ ವ್ರತವನ್ನು ಆಚರಿಸಿಕೊಳ್ಳಿ. ಮತ್ತು ಮಂಗಳ ಪ್ರದೋಷ ಅಂದರೆ ಮಂಗಳ ಪ್ರದೋಷಕ್ಕೆ ಭೌಮ ಪ್ರದೋಷ ಅಂತ ಕೂಡ ಹೇಳ್ತಾರೆ. ಅಂತಹ ಮಂಗಳ ಪ್ರದೋಷವನ್ನು ಆಚರಣೆ ಮಾಡಿಕೊಳ್ಳೋದ್ರಿಂದ ನಮಗೆ ಯಾವುದೇ ರೀತಿಯ ಕಾಯಿಲೆಗಳು ಬರದ ಹಾಗೆ, ಅಥವಾ ಬಂದಿರೋದನ್ನು ಕೂಡ ನಾಶವನ್ನು ಮಾಡಪ್ಪ ದೇವರೇ, ಯಾವುದೇ ಕಾಯಿಲೆಗಳು ಮುಂದೆ ದೊಡ್ಡದಾಗದ ಹಾಗೆ ನೋಡಿಕೊಳ್ಳಪ್ಪ ಅಂತ ಕೂಡ ಆಚರಿಸಿಕೊಳ್ಳಬಹುದಾಗಿದೆ. ಒಟ್ಟು ರೋಗ ರುಜಿನಗಳು ಬಾರದ ಹಾಗೆ ತಡೆಯಲು ಶಿವನನ್ನು ಆರಾಧನೆ ಮಾಡಿಕೊಳ್ಳಬಹುದಾಗಿದೆ. ಮತ್ತು ನೆಕ್ಸ್ಟ್ ಏನಪ್ಪ ಅಂದರೆ ಬುಧ ಪ್ರದೋಷ, ಅಂದರೆ ಬುಧವಾರ ಬಂದಿರೋದರಿಂದ ಬುಧ ಪ್ರದೋಷ ಅಂತ ಕರೀತಾರೆ. ಅಂದರೆ ಬುಧವಾರ ಅಂದರೆ ಗಣೇಶನಿಗೆ ಇಷ್ಟವಾದ ವಾರ ಅಲ್ವಾ. ಬುದ್ಧಿ, ವಿದ್ಯೆ, ಮಕ್ಕಳಿಗಾಗಿರ್ಬೋದು, ನಮಗಾಗಿರ್ಬೋದು, ಎಲ್ಲ ರೀತಿಯಿಂದ ಬುದ್ಧಿ ಕೊಡು, ಆರೋಗ್ಯ ಕೊಡು, ಎಲ್ಲ ರೀತಿಯ ತೊಂದರೆಗಳನ್ನು ನಿವಾರಣೆ ಮಾಡುವಂಥ ಗಣೇಶ ಮತ್ತು ಶಿವನ ಅನುಗ್ರಹಕ್ಕಾಗಿ ಬುಧ ಪ್ರದೋಷವನ್ನು ಆಚರಿಸಿಕೊಳ್ಳಲಾಗಿದೆ. ಮತ್ತು ಗುರು ಪ್ರದೋಷ, ಗುರುವಾರ ಬಂದಿರುವ ಒಂದು ಪ್ರದೋಷವನ್ನು ಗುರು ಪ್ರದೋಷ ಅಂತ ಕರೀತಾರೆ. ಆ ವ್ರತವನ್ನು ಆಚರಣೆ ಮಾಡೋದ್ರಿಂದ ಗುರು ಮುಖೇನ ಶಿವ ಅಷ್ಟೇ ಅಲ್ಲದೆ ನಮಗೆ ಬಂದಿರುವ ಯಾವುದೇ ಶತ್ರುಗಳ ಒಂದು ತೊಂದರೆ ಇದ್ದರೆ ಆ ಶತ್ರುಗಳನ್ನು ಕೂಡ ನಾಶ ಮಾಡುತ್ತಾರೆ ಶಿವ ಎಂದು ಹೇಳಲಾಗಿದೆ. ಮತ್ತು ನಮಗೆ ಗೊತ್ತಿಲ್ಲದೆ ತಿಳಿಯದೇನೋ ಶತ್ರುಗಳು ಇರ್ತಾರಲ್ವ, ಅಂತಹ ಶತ್ರುಗಳನ್ನು ಕೂಡ ಈ ಪರಮೇಶ್ವರನು ನಾಶ ಮಾಡುತ್ತಾನೆ ಎಂಬ ನಂಬಿಕೆ ಇದೆ. ಅದಕ್ಕೋಸ್ಕರ ಗುರು ಪ್ರದೋಷವನ್ನು ಆಚರಿಸಿಕೊಳ್ತಾರೆ. ಇನ್ನೇ ಶುಕ್ರ ಪ್ರದೋಷವನ್ನು ಆಚರಿಸಿಕೊಳ್ಳೋದ್ರಿಂದ ಅದೃಷ್ಟಗಳು
ಅದೃಷ್ಟಗಳು ಬರುತ್ತವೆ, ಯಾವುದೇ ರೀತಿಯ ಒಂದು ಅದೃಷ್ಟಗಳು ಬರುತ್ತವೆ ಎಂದು ತಿಳಿಯಲಾಗಿದೆ. ಆದ್ದರಿಂದ ಈ ಶುಕ್ರ ಪ್ರದೋಷವನ್ನು ಆಚರಿಸಿಕೊಳ್ಳುತ್ತಾರೆ. ಮತ್ತು ನೆಕ್ಸ್ಟ್ ಬಂದಿರೋದು ಶನಿ ಪ್ರದೋಷ. ಶನಿ ಪ್ರದೋಷ ಆಚರಣೆ ಮಾಡಿಕೊಳ್ಳೋದ್ರಿಂದ ಯಾವುದೇ ರೀತಿಯ ಮಕ್ಕಳಿಗಾಗಿರ್ಬೋದು ಮತ್ತು ಮಕ್ಕಳು ಬೇಕೆನ್ನುವವರು ಈ ವ್ರತವನ್ನು ಆಚರಿಸಿಕೊಳ್ಳಬಹುದಾಗಿದೆ. ಮಕ್ಕಳ ಆರೋಗ್ಯದ ಬಗ್ಗೆ, ಮಕ್ಕಳ ಬರೇ ಹುಷಾರಿಲ್ಲದೆ ಇರೋದನ್ನು ನೋಡೋಕ್ಕಾಗೋದಿಲ್ವಲ್ಲ, ಆ ವ್ರತ ಆಚರಿಸ್ಕೊಂಡು ಮಕ್ಕಳ ಆರೋಗ್ಯವನ್ನು ಕೂಡ ನಾವು ಉತ್ತಮಪಡಿಸಿಕೊಳ್ಳಬಹುದಾಗಿದೆ. ಆಯಿತಾ. ನೆಕ್ಸ್ಟ್ ಭಾನುವಾರದಿಂದ ಶನಿವಾರ ಬಂದಿರುವಂಥ ಈ ಪ್ರದೋಷಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ನೋಡಿ. ನೀವು ಕೂಡ ಈ ಪ್ರದೋಷಗಳನ್ನು ತಿಳಿದುಕೊಂಡು ಆಚರಿಸಿಕೊಳ್ಳಿ. ಈ ನಾಡಿದ್ದು ಶುಕ್ರ ಪ್ರದೋಷ ಇದೆ ನೋಡಿ. ಶುಕ್ರ ಪ್ರದೋಷ ಆಚರಿಸಿಕೊಳ್ಳುವವರು ಶಿವನ ಅನುಗ್ರಹಕ್ಕಾಗಿ ನೀವು ಕೂಡ ವ್ರತವನ್ನು ಪಾಲಿಸಿ. ಈ ಪ್ರದೋಷ ದಿನ ಶಿವನು ನಂದಿಯ ಕೊಂಬುಗಳ ಮಧ್ಯೆ ನಾಟ್ಯವನ್ನು ಆಡ್ತಾ ಇರ್ತಾರಂತೆ. ಅಂತಹ ಶಿವನ ನಾಟ್ಯವನ್ನು ಒಂದು ಸಮಾಧಾನಗೊಳಿಸಲು ಅರ್ಚನೆ, ಪೂಜೆ, ಪುನಸ್ಕಾರಗಳಿಂದ ಶಿವನನ್ನು ಆರಾಧನೆ ಮಾಡಿಕೊಳ್ಳಬಹುದಾಗಿದೆ. ಅಂತಹ ಸಮಯದಲ್ಲಿ ನಾವು ಶಿವನನ್ನು ಬೇಡಿಕೊಳ್ಳೋದ್ರಿಂದ ಶಿವನು ಏನೇ ಬೇಡಿಕೆ ಇಟ್ಟರೂ ಈಡೇರಿಸುತ್ತಾನೆ ಎಂಬ ನಂಬಿಕೆ ಇರುವುದರಿಂದ ಈ ಪ್ರಪಂಚದಾದ್ಯಂತ ಎಲ್ಲರೂ ಪ್ರದೋಷ ವ್ರತವನ್ನು ಕೈಗೊಳ್ಳುತ್ತಾರೆ. ನಾನು ಕೂಡ ಮಾಡ್ತಾ ಇದ್ದೀನಿ 1 ವರ್ಷದಿಂದ. ನನಗೆ ತಿಳಿದಾಗಲಿಂದ ಮಾಡ್ತಾ ಇದ್ದೀನಿ. ನೀವು ಕೂಡ ಆಚರಿಸಿ ಈ ವ್ರತದ ಫಲವನ್ನು ಪಡೆದುಕೊಳ್ಳಿ. ಓಕೆನಾ. ಈ ಪ್ರದೋಷ ವ್ರತದ ಬಗ್ಗೆ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.